ಪಾಸ್ಟ್ರಿಗೆ ಎದುರಷ್ಟು ದೇವ್ರಿಗೆ ಎದುರ್ತಿಲ್ಲ ನಾವು. ಪಾಸ್ಟ್ರು ಕೂಡ ಮರ್ಯಾದೆನೂ ದೇವ್ರು ಕೊಡ್ತಾ ಇಲ್ಲ. ಸುಮ್ಮನೆ ಬಾಯಿ ಮಾತ್ರ ಹೇಳುತ್ತೆ, ನಾವು ಯೇಸು ಸ್ವಾಮಿ ಅಂದ್ರೆ ನಂಗೆ ಎಷ್ಟು ಇಷ್ಟ ಗೊತ್ತಾ ಅಂತ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಪ್ರೀತಿಸ್ತೀಯಾ? ಹ್ಞೂ ಸ್ವಾಮಿ, ನನ್ನ ಆಜ್ಞೆಗಳನ್ನ ಕೈಗೊಂಡು ನಡಿಯಾಗಂದ್ರೆ ಅಂತಾರೆ. ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ತಾ ಕುತ್ಕೊಳ್ಳೋದು. ಕರೆಕ್ಟಾ? ಅಯ್ಯೋ ಯಾಕೆ ಹಿಂಗಾಗೋಯ್ತು, ಹಂಗಾಗ್ಬಾರ್ದಿತ್ತಲ್ಲ, ಚಿಂತೆ ಮಾಡ್ಬೇಡ ಅಂತ ಯೇಸು ಸ್ವಾಮಿ ಹೇಳಿದಾರಲ್ವಾ. ಅದೇ ಹಾಗಾದ್ರೆ ನಾನು ಯೇಸು ಸ್ವಾಮಿ ಪ್ರೀತಿಸ್ತಿಲ್ಲ ಅಂತ ಅರ್ಥ. ಚಿಂತೆ ಮಾಡ್ತಿದ್ರೆ ನಾನು ಯೇಸು ಸ್ವಾಮಿನ ಪ್ರೀತಿಸ್ತಾ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ನಾನು. ಬಾಯಿ ಬಿಟ್ಟು ಹೇಳ್ತಾ ಇಲ್ಲ, ಕ್ರಿಯೆಗಳಲ್ಲಿ ಹೇಳ್ತಾ ಇದ್ದೀನಿ ನಾನು ಯೇಸಪ್ಪನ ಪ್ರೀತಿಸ್ತಾ ಇಲ್ಲ ಅಂತ. ಫಸ್ಟ್ ಒಂದು ವಿಷಯ ತಿಳ್ಕೋಬೇಕು, ನಾವು ಏನ್ ಮಾಡ್ಬೇಕು ಅದನ್ನ ತಿಳ್ಕೊಂಡು ಮಾಡ್ಬೇಕು. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಹೋಗಿ ಪ್ರೇಯರ್ ಮಾಡೋದು, ಕುತ್ಕೊಂಡು ಕಾಟಾಚಾರಕ್ಕೆ ಕುತ್ಕೊಂಡು ಬೈಕ್ ಬೋಲೋದು, ಹಂಗೆಲ್ಲ ಮಾಡ್ಬೇಡಿ, ಕಷ್ಟ ಆಗುತ್ತೆ ಅವ್ರಿಗೆ. ದೇವ್ರು ಹೊಡೆಯಲ್ಲ, ದೇವ್ರು ದಂಡಿಸಲ್ಲ. ನೀವು ಪ್ರೇಯರ್ ಮಾಡಿಲ್ಲ ಅಂದ ತಕ್ಷಣ ದೇವ್ರು ಹಂಗ್ ಮಾಡ್ಬಿಡ್ತೀನಿ ಹಂಗೆಲ್ಲ ಮಾಡಕ್ಕಿಲ್ಲ, ಹಂಗೆಲ್ಲ ಮಾಡಕ್ಕಿಲ್ಲ. ದೇವ್ರು ಸೈಲೆಂಟ್ ಆಗ್ಬಿಡ್ತಾರೆ. ದೇವ್ರು ಸೈಲೆಂಟ್ ಆದ್ರೆ ಏನಾಯ್ತು ಹೇಳಿ? ದೇವ್ರು ಸೈಲೆಂಟ್ ಆಯ್ತು ಅಂದ್ರೆ ಅವನು ವೈಲೆಂಟ್ ಆಯ್ತಾನೆ. ದೇವ್ರನ್ನ ನಮ್ಮ ವಿಷಯದಲ್ಲಿ ಸೈಲೆಂಟ್ ಆಗಿ ಇರಕ್ಕೆಲ್ಲ ಬಿಡಬಾರ್ದು. ಸೈಲೆಂಟ್ ಆಗಿ ದೇವ್ರನ್ನ ಬಿಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ದೇವ್ರನ್ನ ಯಾವಾಗ್ಲೂ ನಾವು ಮಹಿಮೆ ಪಡಿಸ್ತಾನೆ ಇರಬೇಕು. ಪ್ರತಿಯೊಂದು ವಿಷಯದಲ್ಲೂ ನಮ್ಮ ನೋಟ, ನಮ್ಮ ಮಾತು, ಕಿವಿಯಿಂದ ಕೇಳುವಂತ ವಿಷಯ, ಮನಸ್ಸಲ್ಲಿ ಮಾಡುವಂತ ಆಲೋಚನೆ, ಕೈಯಿಂದ ಮಾಡುವಂತ ಕೆಲಸ, ಕಾಲಿಂದ ನಡೆಯುವಂತ ಮಾರ್ಗ ಎಲ್ಲಾನು ದೇವರಿಗೆ ಖುಷಿ ಪಡಿಸ್ತಾ ಇರಬೇಕು. ನನ್ನ ಮಗ ಸೂಪರ್, ನನ್ನ ಮಗಳು ಸೂಪರ್, ಹಿಂಗೆ ಹೇಳ್ಬೇಕು.